ನಮಸ್ಕಾರ ರೈತ ಬಾಂಧವರಲ್ಲಿ. ನಾವಿವತ್ತ ಗ್ಯಾಲನ್ ಪ್ಲಾಟಿಗೆ ಬಂದಿದ್ದೀವಿ. ಗ್ಯಾಲನ್ ಪ್ಲಾಟ್ನಾಗ ಮೇಜರ್ ಆಗಿ ಪೆಸ್ಟ್ಗಳು ಭಾಳ ಕಂಡು ಬರ್ತಾವು. ಮೇಜರ್ ಆಗಿ ಪೆಸ್ಟ್ಗಳು ಕಂಡು ಬರುವ ಅಂದ್ರೆ ಇದ್ರೊಳಗೆ ಕಾಯಿ ಕೊರಕ ಮತ್ತು ಕಾಂಡ ಕೊರಕ. ಕಾಯಿ ಕೊರಕ ಮತ್ತು ಕಾಂಡ ಕೊರಕ ಏನಿರ್ತಾವು ಎಲ್ಲ ಕಣ್ಣಿಗೆ ಕಾಣ್ತಾವು. ತ್ರಿಪ್ಸ ಮೇಜರ್ ಆಗಿ ಮೈಟ್ಸು ಡ್ಯಾಮೇಜ್ ಮಾಡತೈತೆ ಮತ್ತು ತ್ರಿಪ್ಸು ಡ್ಯಾಮೇಜ್ ಮಾಡ್ತೈತೆ. ಇವು ಪೆಸ್ಟ್ ಏನದಾವಲ್ಲ ಕಣ್ಣಿಗೆ ಕಾಣಲ್ಲಂತ ಪೆಸ್ಟ್ಗಳು ಮೈಟ್ಸು ತ್ರಿಪ್ಸು. ಇವ್ನ ಹೆಂಗೆ ಐಡೆಂಟಿಫಿಕೇಶನ್ ಮಾಡಬೇಕು, ನಮ್ಮ ಹೊಲದಲ್ಲಿ ತ್ರಿಪ್ಸ್ ಐತತ್ ಹೆಂಗೆ ಗೊತ್ತಾಗಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ಫಸ್ಟಿಗೆ ನಮ್ಮ ಪ್ಲಾಟಿಗೆ ಬಂದು ನಾವು ಏನು ಮಾಡ್ಬೇಕು, ಹೂ ಚೆಕ್ ಮಾಡ್ಬೇಕು. ಹೂವಿನಾಗ ಸಣ್ಣ ಹುಳುಗಳು ಇರ್ತಾವೆ ಇಟೀಟ. ಆ ಹುಳುಗಳು ಏನು ಮಾಡ್ತಿರ್ತಾವ ಅಂದ್ರೆ ತ್ರಿಪ್ಸ್ ಒಳಗಡೆ ಕೂತಿರ್ತಾವ, ಕಣ್ಣಿಗೆ ಕಾಣಂಗಿಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಅದ್ರೊಳಗೆ ಏನಾರ ತ್ರಿಪ್ಸ್ ಹುಳುಗಳು ಸಣ್ಣ ಕಾಣಕತ್ತಿತ್ತಂದ್ರೆ ಏನು ಮಾಡ್ಬೇಕು, ಅವನ್ನ ಮುಂಜಾಗ್ರತೆ ಕ್ರಮವಾಗಿ ಇಲ್ಲ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನು ಡ್ಯಾಮೇಜ್ ಮಾಡ್ತೈತಿ ನಮ್ಮ ಪ್ಲಾಟ್ನಾಗ ಅನ್ಬೋದು ಅಂದ್ರೆ, ನಮ್ಮ ಪ್ಲಾಟ್ನಾಗ ಏನು ಡ್ಯಾಮೇಜ್ ಮಾಡ್ತೈತಿ ಅಂದ್ರೆ ಕಾಯಿ ಮೇಲೆ ಸಣ್ಣ ಗೆರೆ 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 ಮುಡ್ಸಾಕತೈತೆ. ಹಂಗೆ ಮುಡ್ಸೋದ್ರಿಂದ ಏನಾಗೈತಿ, ಕಾಯಿ ಮಾರ್ಕೆಟ್ನಾಗ ವ್ಯಾಲ್ಯೂ ಬರಂಗಿಲ್ಲ. ಹಂಗೆ ಆ ಥರ ಡ್ಯಾಮೇಜ್ಗಳನ್ನ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಒಳಗಡೆ ಈ ಥರ ನೋಡ್ರಿ, ಈ ಥರದ ಸಣ್ಣ ಗೆರೆಗಳು ಗ್ಯಾಲನ್ ಬದ್ನಿಕಾಯಿ ಮೇಲೆ ಮೂಡ್ತೈತಿ. ಇಲ್ಲಿ ನೋಡ್ರಿ ಡ್ಯಾಮೇಜ್ ನೋಡ್ರಿ. ಈ ಥರ ಡ್ಯಾಮೇಜ್ ಮಾಡೋದ್ರಿಂದ ಏನಾಕೈತೆ ಅಂದ್ರೆ ಮಾರ್ಕೆಟ್ನಾಗ ವ್ಯಾಲ್ಯೂ ಕಡಿಮೆ ಆಕೈತೆ. ಇದೇ ಜಾಸ್ತಿ ಹಾಕೋತ ಹೊಂಟಿದ್ರೆ ತ್ರಿಪ್ಸ್ ಅಂದ್ರೆ ಎಲ್ಲ ಕಾಯಿಗೂ ಅದೇ ಥರನ ಡ್ಯಾಮೇಜಿಂಗ ಸ್ಟಾರ್ಟ್ ಆಕೈತೆ. ಇದನ್ನು ಮೊದಲ ನಾವು ಹತೋಟಿ ಮಾಡ್ಕೋಬೇಕು. ಹೆಂಗೆ ಹತೋಟಿ ಮಾಡ್ಕೋಬೇಕಂದ್ರೆ ನಾವು ಎಕ್ಸ್ಪೋನಸ್ ಆಯ್ತು, ಟ್ರೇಸರ್ ಆಯ್ತು, ಈ ಟಾಲ್ಪನ್ ಪೆರೇಡೆ ಆಯ್ತು, ಇವು ಸ್ಪ್ರೇಗಳನ್ನ ಬಳಸ್ಕೋತಿರ್ಬೇಕು. ಇವು ಎರಡು ಸ್ಪ್ರೇ ಮಾಡೋದ್ರಿಂದ ಕಾಂಡ ಕೊರ್ಕೊಂಡು ಹೋಗ್ತೈತಿ, ಕಾಯಿ ಕೊರ್ಕೊಂಡು ಹೋಗ್ತೈತಿ, ತ್ರಿಪ್ಸ್ ಹೋಗ್ತೈತಿ. ಇಂಥ ಸ್ಪ್ರೇಗಳು ಮಾಡಿ ಹತೋಟಿಯೇ ಮಾಡುವುದು ಉತ್ತಮ.